ಮೂರ್ತಿ ಬಡ ಭಿಕಾರಿಯಾದರು. ನಿನ್ನ ವೇದ ವಾಕ್ಯ ಪುರಾಣ ಕಥೆ ಇದರಲ್ಲೇ ಮುಳುಗು ಹೋಗಿದ್ಯಾ ಮಗನೇ. ಆದರೆ ಇನ್ನು ಮೇಲೆ ನಿನ್ನ ವೇದ ವಾಕ್ಯವನ್ನು ಕೇಳಲು ನೀನೇ ಉಳಿಯುವುದಿಲ್ಲ, ನಿನ್ನ ಸಂಸಾರ ಉಳಿಯುವುದಿಲ್ಲ. ಈ ನಿನ್ನ ಮುದ್ದಾದ ಮನೆ ಬೆಂಕಿಗೆ ಆಹುತಿಯಾಗುತ್ತದೆ. ಕೆಲವು ನಿಮಿಷದಲ್ಲೇ ನಿನ್ನ ಕುಟುಂಬ ಸಮೇತ ಬೂದಿಯಾಗ ಹೊತ್ಯ ಮಗನೇ, ಬೂದಿಯಾಗ ಹೊತ್ಯ. ಆನಂದ, ಪರಮಾನಂದ. ಒಂದು ಕಡೆ ಆ ಧನರಾಜನ ಮನೆ, ಇನ್ನೊಂದು ಕಡೆ ಆ ಕೀರ್ತಿರಾಜನ ಮನೆಯ ಸರ್ವನಾಶ. ಈಗ ಈಗ ಈ ಬಡ ವಿಕಾರಿ ಮುದಿಸೋದೆ ಶ್ರೀನಿವಾಸ ಮೂರ್ತಿ. ಹೇಗಿದೆ ಹೇಗಿದೆ ಈ ಸಮಾಧಾನ ಕುಟಿಲ ಕಾರಸ್ಥಾನ. ಶ್ರೀನಿವಾಸ ಹಾಯಾಗಿ ನಿದ್ದೆ ಮಾಡು. ನಿದ್ದೆ ಮಾಡಿದವನು ಮತ್ತೆ ಹೇಳಲು ಸಾಧ್ಯವಿಲ್ಲ ಮಗನೇ, ಸಾಧ್ಯವಿಲ್ಲ. ಹಚ್ಚು ಮನೆಗೆ ಬೆಂಕಿಯನ್ನು. ಈ ಮನೆ ಸತ್ಯ ಬೂದಿ ಆಗುವುದು ಖಚಿತ. ಈ ವಿಷಯ ಆದಷ್ಟು ಬೇಗ ಆ ನನ್ನ ಕಡು ಐಲಿ